ಮಾನ್ಯ ಹೊಸದಾಗಿ ಸಚಿವರಾಗಿರ್ತಕ್ಕಂಥ ಯುವಕರು ಯತೀಂದ್ರ ಸಿದ್ದರಾಮಯ್ಯಜಿಯವರು ಪ್ರಥಮ ಬಾರಿಗೆ ಬೀದರ್ಗೆ ಬಂದಿದ್ದಾರೆ. ನಿನ್ನೆ ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವ್ರು ಬರೋಕ್ಕಾಗಲಿಲ್ಲ. ಇವತ್ತು ಬೀದರ್ಲಿಂದ ಹುಮ್ನಾಬಾದ್ ಮಾರ್ಗವಾಗಿ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದಾರೆ. ಗುಲ್ಬರ್ಗದಲ್ಲಿ ಒಂದು ಮೀಟಿಂಗ್ ಇದೆ. ನಾನು ನಿನ್ನೆ ಫೋನ್ ಮಾಡಿದಾಗ ಹೋಗುವಾಗ ಒಂದು 5 ನಿಮಿಷ ನಮ್ಮ ಮನೆಯಲ್ಲಿ ಬಂದು ಟೀ ಕುಡಿದು ಹೋಗಿ ಸಚಿವರೇ ಅಂದಾಗ ಭಾಳ ಸಂತೋಷದಿಂದ ಆಯಿತು ಸರ್ ನಾನು ಬರ್ತೀನಿ ಅಂತ ಹೇಳಿದರು. ಇವತ್ತು ಭಾಳ ಸಮಯದ ಅಭಾವ ಇದೆ. ಇಲ್ಲಿ ಬಂದು ನಾವೆಲ್ಲ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ನಮ್ಮ ಜೊತೆಲಿ ಕೂಡ ಚರ್ಚೆ ಮಾಡಿ, ಈಗಾಗಲೇ ತಾವು ಮಾಧ್ಯಮ ಸ್ನೇಹಿತರು ಬರಗಾಲ ಬಗ್ಗೆ ಕೂಡ ತಾವು ಕೇಳಿದಿರಿ, ಪುರಸಭೆ ನಗರಸಭೆ ಚುನಾವಣೆ ಬಗ್ಗೆ ಕೂಡ ಕೇಳಿದಿರಿ. ಎಲ್ಲದಕ್ಕೂ ಕೂಡ ಸಚಿವರು ಭಾಳ ಇದರಿಂದ ಉತ್ತರ ಒದಗಿಸಿದ್ದಾರೆ. ಇವತ್ತು ನಾನು ಕೂಡ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಸಚಿವರಿಗೆ, ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಮಳೆ ಬಹಳ ಕಡಿಮೆ ಆಗಿದೆ. ವಾಡಿಕೆಗಿಂತ ಸುಮಾರು 60% ಮಳೆ ಕಡಿಮೆ ಆಗಿದೆ. ಇವತ್ತು ರಾಜ್ಯದಲ್ಲಿ ಅಥವಾ ಬೀದರ್ ಜಿಲ್ಲೆಯಲ್ಲಿ ರೈತಾಪಿ ಭಾಳ ಕಷ್ಟದಲ್ಲಿದ್ದಾರೆ. ಇವತ್ತು ಬರಗಾಲ ಘೋಷಣೆ ಮಾಡಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಕೂಡ ನಾವು ಮೊನ್ನೆ ಬಂದಾಗ ವಿನಂತಿ ಮಾಡಿದ್ದೀವಿ. ತಾವು ಕೂಡ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿ ಬರಗಾಲ ಘೋಷಣೆ ಮಾಡ್ತಕ್ಕಂಥ ಕಾರ್ಯ ಮಾಡಬೇಕು ಅಂತ ನಾನು ಸಚಿವರಿಗೆ ಮನವಿ ಮಾಡಿದ್ದೀನಿ. ಸಚಿವರು ಭಾಳ ಒಳ್ಳೆಯ ರೀತಿಯಿಂದ ಸಮಾಧಾನವಾಗಿ ಅದಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಕೆಲವೊಂದು ನಾರ್ಮ್ಸ್ ಇದೆ, ನಮಗೂ ಕೂಡ ಇದೆ. ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಬೇಕಾಗಿತ್ತು ಅಂದ್ರೆ ಕೆಲವೆಲ್ಲ ಇದು ಇದೆ, ಅದೆಲ್ಲ ನೋಡಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ರೈತಾಪಿ ಏನು ಬೀದರ್ ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿರ್ಬೋದು, ಏನು ಕಷ್ಟದಲ್ಲಿದ್ದಾರೆ ಅದು ಕೂಡ ಅವರು ನೋಡಿದಾರ. ಯಾಕಂದ್ರೆ ಇವತ್ತು ಹುಮ್ನಾಬಾದಲ್ಲಿ ವಿಶೇಷ ಹೇಳಬೇಕಾಗಿತ್ತಂದ್ರೆ ಬೀದರ್ ಜಿಲ್ಲೆಯಲ್ಲಿ ಹುಮ್ನಾಬಾದಲ್ಲಿ ಭಾಳ ಮಳೆ ಕಡಿಮೆ ಆಗಿದೆ. ಇವತ್ತು ಎಲ್ಲ ರೈತರು ಏನು ಬಿತ್ತನೆ ಮಾಡಿದಾರ ಅವ್ರ ಪಾಪ ಹೊಲಗಳಲ್ಲಿ ಹೋಗಿ ಮೇಲ್ಗಡೆ ನೋಡ್ತಾ ಇದ್ದಾರೆ ಯಾವಾಗ ಮಳೆ ಬರ್ತದ ಅಂತ. ಇಲ್ಲಿವರೆಗೆ ಮಳೆ ರಾಯ ಬಂದಿಲ್ಲ. ಇವತ್ತು ಅವ್ರು ನೋಡ್ತಾ ಇದ್ರಿ ಯಾವ ರೀತಿ ಬೇಸಿಗೆ ಸಮಯದಲ್ಲಿ ಯಾವ ರೀತಿ ಬಿಸಿಲಿದೆ, ಅದೇ ರೀತಿ ಮಳೆಗಾಲದಲ್ಲಿ ಕೂಡ ಬಿಸಿಲು ಅಷ್ಟೊಂದು ಇದೆ. ಇವತ್ತೇನು ರೈತಾಪಿ ಜನ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಆದಷ್ಟು ಬೇಗನೆ ನಮ್ಮ ಸರ್ಕಾರ ತೀರ್ಮಾನ ಮಾಡ್ತಕ್ಕಂಥದ್ದು ಆಗಬೇಕು. ಮತ್ತೇನು ರೈತಾಪಿ ಏನು ರೈತರು ಕಷ್ಟದಿದ್ದಾರೆ, ಇವತ್ತು ಅವರಿಗೆ ಯಾವ ರೀತಿ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಸರ್ಕಾರ ವತಿಯಿಂದ ಮಾಡಬೇಕು ಅಂತ ನನ್ನ ಪರವಾಗಿ ಕೂಡ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ, ಉಪಮುಖ್ಯಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಸಾಹೇಬರಿಗೂ ಮತ್ತು ಎಲ್ಲ ಸಚಿವ ಸಂಪುಟದ ಸಚಿವರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ. ಬರ್ತಕ್ಕಂಥ ದಿನದಲ್ಲಿ ಬರಗಾಲ ಘೋಷಣೆ ಮಾಡಿ ಇವೆಲ್ಲ ಏನಾದರೂ ಒಂದು ಪ್ಯಾಕೇಜು ಅಥವಾ